ಬೈಕು ಅಥವಾ ಕಾರು ಅಥವಾ ಯಾವುದೋ ಒಂದು 4 ವೀಲರು 2 ವೀಲರು ಹೋಗ್ತಾ ಇರ್ತೀರಾ, ಪೆಟ್ರೋಲ್ ಇದೆ ಅಂತ ಗಾಡಿ ತಗೊಂಡು ಹೊರಟ್ಬಿಡ್ತೀರಾ. ಅರ್ಧ ದಾರಿನಲ್ಲಿ ರಿಸರ್ವ್ ಬಂದ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಪೆಟ್ರೋಲ್ ಬಂಕ್ ಬರಲಿ ಹಾಕೋಣ, ಪೆಟ್ರೋಲ್ ಬಂಕ್ ಬರಲಿ ಹಾಕೋಣ, ಪೆಟ್ರೋಲ್ ಬಂಕ್ ಬರಲಿ ಹಾಕೋಣ ಅಂತಾನೆ ಹೋಗ್ತಾ ಇದ್ದೀರಾ, ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ. ಅಷ್ಟೊಳಗೆ ಇದು ರಿಸರ್ವ್ ಇಂದ ಕೆಳಗೆ ಹೋಗಿ ಡೊರ್ರ 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 ಎಳೆಯುತ್ತೆ. ಪೆಟ್ರೋಲ್ ಜೊತೆಗೆ ಗಾಳಿ ಎಳಿತಾ ಕೂತಿದೆ. ಪೆಟ್ರೋಲ್ ಇದ್ರೆ ತಾನೇ ಗಾಡಿ ಹೋಗಕ್ಕೆ ಸಾಧ್ಯ. ಪೆಟ್ರೋಲ್ ಯಾವಾಗ ಕಮ್ಮಿ ಆಗೋಯ್ತು, ಆ ಗಾಡಿನ ಹೋಗಕ್ಕೆ ಬಿಡ್ತಾ ಇಲ್ಲ. ಗಾಳಿ ಉರಿಯಲ್ವಲ್ಲ, ಗಾಳಿ ಬೇಕೇ ಬೇಕು. ಹೊಗೆ ಅನ್ನೋ ಗಾಳಿ ಅಂದ್ರೆ ಗಾಡಿ ಹೋಗೋದು. ಆದ್ರೆ ಪೆಟ್ರೋಲ್ ಉರಿದ್ರೆ ತಾನೇ ಹೋಗಕ್ ಸಾಧ್ಯ. ಪೆಟ್ರೋಲ್ ಉರಿಯಕ್ ಪೆಟ್ರೋಲ್ ಇಲ್ವಲ್ಲ, ಅವಾಗ ಗಾಳಿ ನುಂಗುತ್ತೆ ಅದು. ಅದೇ ರೀತಿ ನಿಮ್ಮ ಮಿದುಳು ಕೆಲಸ ಮಾಡ್ಬೇಕು ಅಂತಂದ್ರೆ ಎನರ್ಜಿ ಬೇಕು. ಎನರ್ಜಿ ಅಂತ ನೀವೇನ್ ತಿಳ್ಕೊಂಡಿದ್ದೀರಾ? ಬರೀ ಊಟ, ಕೋಳಿ ಮಾಂಸ, ಆ ಮಾಂಸ ಈ ಮಾಂಸ, ಹಾರೋದು ಓಡೋದು ಈಜೋದು, ವಿಚಿತ್ರ ತಿಂತೀವಿ ನಾವು. ಅದನ್ನ ತಿಂದ್ಬಿಟ್ರೆ ಶಕ್ತಿ ಬರುತ್ತೆ ಅಂತ. ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಅದು ಹಾಕಿ ಹುರಿದು ಮಾಡಿ ಏನೋ ಮಾಡಿ ಪಾಲಿಶ್ ಮಾಡಿ ಕೊಟ್ಬಿಡ್ತಾರೆ. ರಮ್ಯವಾಗಿ ಬಣ್ಣ ಕಟ್ಟಿ ರುಚಿಗೆ ಮಸಾಲೆ ಗಿಸಾಲೆ ಹಾಕಿ ಕೊಟ್ಬಿಡ್ತಾರೆ. ಅದರಷ್ಟು ಕೆಟ್ಟದ್ದು ದೇಹಕ್ಕೆ ಯಾವುದೂ ಇಲ್ಲ. ಸೊ ನೀವು ತಿನ್ನೋ ಆಹಾರ ನಾವೇನ್ ತಿಳ್ಕೊತೀವಿ, ಇದೆಲ್ಲ ತಿಂದ್ಬಿಟ್ರೆ ಚೆನ್ನಾಗಿ ಹೋಗ್ತೀನಿ ಅಂತ. ಆ ಆಹಾರದಿಂದ ಮಿದುಳು ಸರಿ ಆಗಲ್ಲ. ಮಿದುಳಿಗೆ ಅಂತಾನೆ ಕೆಲವು ಆಹಾರಗಳಿದೆ, ಅದನ್ನ ನೀವು ತಗೋಬೇಕು. ಗೊತ್ತಿಲ್ಲದೆ ಎನರ್ಜಿ ಬರೀ ನೀರಲ್ಲಿ ಮಾತ್ರ ಇಲ್ಲ. ಎನರ್ಜಿ ನೀರಲ್ಲಿದೆ, ಊಟದಲ್ಲಿದೆ, ನೀರಲ್ಲಿದೆ, ಗಾಳಿಯಲ್ಲಿದೆ, ಪಂಚಭೂತದಲ್ಲಿದೆ, ಪ್ರಪಂಚ ಶಕ್ತಿಯಲ್ಲಿದೆ. ಇಷ್ಟನ್ನು ತುಂಬಬೇಕು ನಿಮ್ಗೆ. ನಾನ್ ಡ್ರಾಮಾ ಆಡ್ಬೇಕು ಅಂತಂದ್ರೆ ಸ್ಟೇಜ್ ಚೆನ್ನಾಗಿದ್ರೆ ಮಾತ್ರ ಡ್ರಾಮಾ ಆಡಕ್ ಸಾಧ್ಯ. ಸ್ಟೇಜ್ ಇದೆ, ಆಡಕ್ ಹೋದಂತಂದ್ರೆ ಡೊಂಕ್ ಕೊಡ್ಕೊಂಡು ಒಳಗೋಗುತ್ತಲ್ಲ ಅದು. ನಾನು ಬಿದ್ದೋಗ್ತೀನಿ, ನನ್ನ ಜೊತೆಗಿರೋರು ಬೀಳ್ತಾರಲ್ಲ. ಸೊ ಸ್ಟೇಜ್ ಜೋಪಾನ ಇಲ್ಲ. ಸೊ ಸ್ಟೇಜ್ ಅನ್ನು ಕಟ್ಟಬೇಕು. ನಿಮಗೆ ಸ್ಟೇಜ್ ರಿಪೇರಿ ಆಗಿದೆ, ನಿಮ್ಮ ಸ್ಟೇಜ್ ಅನ್ನ ರೆಡಿ ಮಾಡ್ಬೇಕು ಫಸ್ಟ್. ಆಮೇಲೆ ಅಲ್ಲಿ ಡ್ಯಾನ್ಸ್ ಆಡೋದು, ಡ್ರಾಮಾ ಮಾಡೋದು, ಅಥವಾ ಕುಣಿಯೋದು ಏನೋ ಒಂದು ನಡೆಯುತ್ತೆ ವಿಚಾರ. ನೀವು ಅಲ್ಲಿ ರಿಪೇರಿ ಆಗಿರೋದಲ್ಲೇ ನಾನು ಸರಿ ಆಗ್ತೀನಿ ಏನೋ ಮಾಡಕ್ ಹೋದ್ರೆ ಹಿಂಗ್ ನಡೆಯಕ್ ಸಾಧ್ಯ. ಸೊ ನಿಮಗೆ ಫಸ್ಟ್ ಜಗಳ ಮಾಡೋದಕ್ಕೆ ಬೇಕಾಗಿರೋ ತಾಕತ್ ಬೇಕು. ಆ ತಾಕತ್ತನ್ನು ತುಂಬೋದಕ್ಕೆ ಬೇಕಾಗಿರೋ ವಿಚಾರಗಳು ಬೇಕಾಗ್ತಿದೆ. ಅದೆಲ್ಲ ನಾನು ಹೇಳ್ಕೊಡ್ತೀನಿ. ನೀವು ಮಾಡಿದ್ರೆ ನಿಮ್ಮ ಮನಸ್ಸಿನ ಜೊತೆಗೆ ನೀವು ಹೋರಾಟ ಮಾಡಕ್ ಆಗತ್ತೆ, ಇಲ್ಲದ್ರೆ ಆಗಲ್ಲ. ಯಾವಾಗ್ಲೂ ಆರೋಗ್ಯವಾಗಿರೋರಿಗೂ ಕೂಡ ಎಡಭಾಗದ ಮಿದುಳಿಗಿನ್ನ ಬಲಭಾಗದ ಮಿದುಳು ಸ್ಟ್ರಾಂಗ್. ಯಾಕೆ ಬಲಭಾಗದ ಮಿದುಳು ಸ್ಟ್ರಾಂಗ್ ಕೊಟ್ಟಿದ್ದಾನೆ ಅಂತಂದ್ರೆ, ನೀವು ಮಾಡಿರೋ ಕರ್ಮಗಳನ್ನ ಕಳಿಯಾಕೆ, ಆಲೋಚನೆಗಳನ್ನ ಸೃಷ್ಟಿಪಡಿಸುವ ಜಾಗವೇ ಬಲಭಾಗದ ಮಿದುಳು. ಅದು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಎಡಭಾಗನ್ನ ಆಟಾಡ್ಸಕ್ ಸಾಧ್ಯ. ಸೊ ಯಾವಾಗ್ಲೂ ಬಲಭಾಗನೇ ಡಾಮಿನೇಟ್ ಮಾಡೋದು. ಖಿನ್ನತೆ ಬಂದವರಿಗೆ ಏನಾಗತ್ತೆ ಅಂತಂದ್ರೆ, ಅಲ್ಪ ಸ್ವಲ್ಪ ವಿಚಾರಗಳಿಗೂ ಕೂಡ ಎಡಭಾಗದ ಮಿದುಳು ಏನು ಮಾಡಕ್ಕಾಗಲ್ಲ, ಬಾಲ ಬಿಚ್ಚಕ್ಕೆ ಆಗಲ್ಲ. ಅದರಿಂದ ಸುಮ್ಮನೆ ಅದು ಕೈ ಕಟ್ಕೊಂಡು ಸುಮ್ಮನೆ ಇರಬೇಕು, ಇದು ಡಾಮಿನೇಟ್ ಮಾಡ್ತಾ ಇರುತ್ತೆ. ಇನ್ನೊಂದು ಆಪರ್ಚುನಿಟಿನ ಸಿಗದೆ ಹೋದಾಗ ನೀವು ಹೇಗೆ ಮುಂದೆ ಹೋಗಕ್ ಸಾಧ್ಯ? ಸೊ ನಿಮ್ ಮೈಂಡ್ ಅನ್ನ ಎನರ್ಜಿ ಕೊಟ್ಟು ಮೈಂಡ್ ಅನ್ನ ಸರಿ ಮಾಡ್ಬೇಕು. ಸೊ ಇದೆಲ್ಲ ಸಿಸ್ಟಮ್ ಇದೆ, ನೀವು ಸೇರಿದಾಗ ಹೇಳಕ್ ಸಾಧ್ಯ. ಈ ಬಂದಿರೋ 1/4 ಗಂಟೆ 10 ಗಂಟೆ ನಾನು ಏನು ಅಂತ ಹೇಳಕ್ ಸಾಧ್ಯ? ಒಳ್ಳೇದು. ನಾನು ಯಾರನ್ನು ಬರಬೇಡ ಅಂತೀನಿ, ಸುಮ್ನೆ ಪಾಪ ದುಡ್ಡು ಖರ್ಚು ಮಾಡ್ಕೊಂಡು ಟೈಮ್ ಪಾಸ್ ಯಾಕೆ ಬರ್ಬೇಕು? ಆನ್ಲೈನ್ ಅಲ್ಲಿ ಮುಖಾಮುಖಿ ಕಾಣುತ್ತೆ. ಇಲ್ಲಿ ನಂಗೆ ಯಾರು ಮೀಡಿಯೇಟ್ ಇಲ್ಲ, ನಾನೇ ಬರ್ತೀನಿ, ನಾನೇ ಪಾಠ ಮಾಡ್ತೀನಿ. ಎಲ್ಲ ಕಾಸು ಕೊಟ್ಬಿಟ್ಟು ಟ್ರೈನಿಂಗ್ ಮಾಡಿಸ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತಾರೆ, ಅದೆಲ್ಲ ಮಾಡಲ್ಲ ನಾನು. ಒಬ್ಬರೇ ಬರ್ಲಿ ಇಬ್ಬರೇ ಬರ್ಲಿ ನಾನೇ ಪಾಠ ಮಾಡ್ತೀನಿ. ಸೇರ್ಸಲ್ಲ, 1 to 1 ಹೇಳ್ಕೊಡ್ತೀನಿ ಪಾಠ ನಾನು. ಸೊ ಹಾಗಾಗಿ ಇಂಪಾರ್ಟೆನ್ಸ್ ಅಟೆಂಡೆನ್ಸ್ ಅಂತೀವಲ್ಲ ನಾವು, ನಿಮ್ಮನ್ನ ಅಟೆಂಡ್ ಮಾಡೋ ವಿಧಾನವೇ ಬೇರೆ ಇರುತ್ತೆ. ಗುಂಪಿದ್ಬಿಟ್ರೆ ಗುಂಪಿಗೆ ಗೋವಿಂದ ಅಂತೀವಿ, ಅದಿಲ್ಲ ಇಲ್ಲ ನನ್ನ ಹತ್ರ. ನನ್ನ ವಿಡಿಯೋ ನೋಡಿರ್ಬೋದು, 1 to 1 ಮಾತಾಡೋದು ನಾನು. ಎಲ್ಲ ನೇರವಾಗಿ ಹಿಡಿದು ಹಾಕ್ಬಿಡ್ತೀನಿ. ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡಿ. ಏನೀಗ ಯಾಕೆ ಗೊತ್ತಾಗಿದ್ದಕ್ಕೆ ಇವ್ರು ಬಂದಿದ್ದಾರೆ, ಗೊತ್ತಿಲ್ಲ ನೀವು ಬರಕ್ ಸಾಧ್ಯನೇ? ನೀವು ಗೊತ್ತಾಗ್ಬೇಕು, ಜನಗಳು ತಿಳ್ಕೋಬೇಕು ವಿಚಾರಗಳನ್ನ. ಅದಕ್ಕಿಂತ ಎಲ್ಲಾ ವಿಚಾರಗಳನ್ನ ಇಲ್ಲಿ ಹಾಕಕ್ ಸಾಧ್ಯವಿಲ್ಲ. ಪ್ರಾಕ್ಟಿಕಲ್ ಆಗಿ ಸುಮಾರು ವಿಚಾರಗಳನ್ನ ಹೇಳ್ಕೊಡ್ಬೇಕಾಗುತ್ತೆ. ಅದಕ್ಕೆ ಖುದ್ದಾಗಿ ನೀವು ಆನ್ಲೈನ್ ಬಂದಾಗ ಮುಖಾಮುಖಿ ನಾನು ಹೇಳ್ಕೊಡ್ತೀನಿ ಅಭ್ಯಾಸಗಳು. ಅದೆಲ್ಲ ಮಾಡೋದ್ರಿಂದ ಸರಿ ಹೋಗುತ್ತೆ, ಏನ್ ತೊಂದರೆ ಇಲ್ಲ. ನೀವು ಭಯಪಡೋ ಅವಶ್ಯಕತೆನೇ ಇಲ್ಲ.